ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇನ್ನೇನು ಕೆಲವೇ ದಿನಗಳಲ್ಲಿ ಕರ್ನಾಟಕ TET ಎಕ್ಸಾಮ್ ಆಗೋದಿದೆ. 7ನೇ ತಾರೀಕು ನಿಮ್ಮ ಎಕ್ಸಾಮ್ ಇರುತ್ತೆ. ಎಲ್ಲರೂ ಸಾಕಷ್ಟು ಪ್ರಮಾಣದಲ್ಲಿ ಅದ್ಭುತವಾಗಿ ತಮ್ಮ ಪ್ರಿಪ್ರೇಷನಲ್ಲಿ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಎಲ್ಲರೂ ಆಲ್ರೆಡಿ ಈಗ ಪ್ರಿಪ್ರೇಷನ್ ಮಾಡಿರ್ತೀರಿ. ಕನ್ನಡದಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಏನಪ್ಪ ಅಂತಂದ್ರೆ ರಿಸೋರ್ಸಸ್ ಆಗಿರ್ಬೋದು, ಆ ಒಂದು ನೋಟ್ಸ್ ಅವೈಲಬಿಲಿಟಿ ಆಗಿರ್ಬೋದು ಸಾಕಷ್ಟು ಪ್ರಮಾಣದಲ್ಲಿದೆ. ಬಟ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೈಕಾಲಜಿ ಅನ್ನೋ ವಿಷಯದಲ್ಲಿ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ನಮಗೆ ನೋಟ್ಸ್ ಅವೈಲಬಿಲಿಟಿ ಇರೋದರಿಂದ ಸಣ್ಣ ಸಣ್ಣ ತುಣುಕುಗಳಾಗಿ ಸ್ಮಾಲ್ ಸೆಗ್ಮೆಂಟ್ಸಲ್ಲಿ ಏನಪ್ಪ ಅಂತಂದರೆ ಒಂದೊಂದು ಥಿಯರಿಗಳಾಗಿರ್ಬೋದು, ಒಂದೊಂದು ಶಾರ್ಟ್ ವಿಡಿಯೋ ಅಲ್ಲಿ ಒಂದೊಂದು ಇನ್ಫಾರ್ಮೇಷನ್ ಕೊಡೋ ಒಂದು ಉದ್ದೇಶ ಈ ಒಂದು ವಿಡಿಯೋದಾಗಿರುತ್ತೆ. ಸಮಯ ಹರಣ ಮಾಡದೆ ಈ ಒಂದು ಎಕ್ಸಾಮ್ಗೆ ಲಾಸ್ಟ್ ಮೂಮೆಂಟ್ ರಿವಿಷನ್ಗೋಸ್ಕರ ಯಾವ್ಯಾವ ಥಿಯರಿಗಳನ್ನ ನೀವು ಓದಬೇಕು ಅನ್ನೋದರಲ್ಲಿ ಫಸ್ಟ್ ಬರೋ ಥಿಯರಿ ಯಾವುದಪ್ಪ ಅಂತಂದ್ರೆ ಜೀನ್ ಪಿಯಾಜೆ ಅವರ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ ಅನ್ನೋ ಒಂದು ಥಿಯರಿ. ಜೀನ್ ಪಿಯಾಜೆ ಅನ್ನೋರು ಬಹಳಷ್ಟು ಪ್ರಾಮುಖ್ಯತೆ ಹೊಂದಿರುವಂಥ ಒಬ್ಬ ವ್ಯಕ್ತಿ ಸೈಕಾಲಜಿ ಅನ್ನೋ ವಿಷಯದಲ್ಲಿ. ಹಿ ವಾಸ್ ಎ ಸ್ವಿಸ್ ಸೈಕಾಲಜಿಸ್ಟ್ ಅಂತ ಹೇಳ್ತೀವಿ. ಸ್ವಿಸ್ ಅಂದರೆ ಸ್ವಿಟ್ಜರ್ಲ್ಯಾಂಡಿನ ಒಬ್ಬ ಸೈಕಾಲಜಿಸ್ಟ್. ಕೇಳಬಹುದು ಎಕ್ಸಾಮಲ್ಲಿ, ಹಾಗಾಗಿ ಬರೆಸ್ತಾ ಇದ್ದೀನಿ. ಸ್ವಿಸ್ ಸೈಕಾಲಜಿಸ್ಟ್. ಹಿ ವಾಸ್ ಎ ಸೈಕಾಲಜಿಸ್ಟ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್. ಆ್ಯಂಡ್ ಜೀನ್ ಪಿಯಾಜೆ ಅವರು ಒಂದು ಮಗುವನ್ನು ಕನ್ಸ್ಟ್ರಕ್ಟಿವಿಸ್ಟ್ ಅಂತ ಒಂದು ಕರೀತಾರೆ. ಸೊ ಚೈಲ್ಡನ್ನು ಹಿ ಕಾಲ್ಸ್ ಆ್ಯಸ್ ಕನ್ಸ್ಟ್ರಕ್ಟಿವಿಸ್ಟ್. ಮಗು ತನ್ನ ಬೆಳವಣಿಗೆಯಲ್ಲಿ ಡೆವಲಪ್ಮೆಂಟಲ್ಲಿ ತನ್ನ ಬಿಹೇವಿಯರನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗುತ್ತೆ. ಸಾಕಷ್ಟು ಸ್ಟೇಜಸ್ಗಳಲ್ಲಿ ತನ್ನ ಬಿಹೇವಿಯರನ್ನು, ತನ್ನ ಡೆವಲಪ್ಮೆಂಟನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅವ್ರು ಏನಂತ ಕರೀತಾರೆ, ಮಗುವನ್ನು ಕನ್ಸ್ಟ್ರಕ್ಟಿವಿಸ್ಟ್ ಅಂತ ಕರೀತಾರೆ. ಹಾಗೆ ಏನಂತಂದರೆ ಲಿಟಲ್ ಸೈಂಟಿಸ್ಟ್ ಅಂತ ಕೂಡ ಕರೀತಾರೆ ಇವರು ನಮ್ಮ ಮಕ್ಕಳನ್ನು. ಲಿಟಲ್ ಸೈಂಟಿಸ್ಟ್ ಅಂದರೆ ಮಗು ತನ್ನ ಬೆಳವಣಿಗೆಯಲ್ಲಿ ಅಥವಾ ಡೆವಲಪ್ಮೆಂಟ್ ಟೈಮಲ್ಲಿ ಸಾಕಷ್ಟು ಎಕ್ಸ್ಪ್ಲೋರೇಟರಿ ಐಡಿಯಾಸ್ ಹೊಂದಿರುತ್ತೆ. ಹಾಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿರುತ್ತೆ. ಅದಕ್ಕೋಸ್ಕರ ಅವ್ರು ಏನಂತ ಕರೆದಾರ, ಸಣ್ಣ ಮಕ್ಕಳನ್ನು ಲಿಟಲ್ ಸೈಂಟಿಸ್ಟ್ ಅಂತ ಕರೆದಾರೆ. ಆ್ಯಂಡ್ ಹೈಯೆಸ್ಟ್ ಪ್ರಮಾಣದ ಏನಪ್ಪ ಅಂದರೆ ಡೆವಲಪ್ಮೆಂಟ್, ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂದರೆ ಸೊ ಅದು ಏನಪ್ಪ ಒಂದು ಎಕ್ಸ್ಪೀರಿಯನ್ಸಿಂದ ಕಲಿಯೋದಾಗಿರ್ಬೋದು ಅಥವಾ ಸೊಸೈಟಿಯಿಂದ ಕಲಿಯೋದಾಗಿರ್ಬೋದು, ಈ ರೀತಿ ತನ್ನ ಬೆಳವಣಿಗೆಯನ್ನು ಮಾಡುತ್ತಾ ಹೋಗುತ್ತೆ ಒಂದು ಮಗು ಅಂತ ಹೇಳ್ತಾ ಹೋಗ್ತಾರೆ. ಈ ಒಂದು ಡೆವಲಪ್ಮೆಂಟ್ ಹೈಯೆಸ್ಟ್ ಯಾವಾಗಿರುತ್ತಪ್ಪ ಅಂದರೆ 15ರಿಂದ 16 ಇಯರ್ ಇರುವಾಗ ಈ ಒಂದು ಡೆವಲಪ್ಮೆಂಟ್ ವಿಲ್ ಬಿ ಹೈಯೆಸ್ಟ್ ಅಂತ ಹೇಳ್ತಾರೆ. ಆ್ಯಂಡ್ ಪಿಯಾಜೆ ಅವರು ತಮ್ಮ ಥಿಯರಿಯಲ್ಲಿ ಮಕ್ಕಳನ್ನು ಅಥವಾ ಮಗುವನ್ನು ಏನಂತ ಕರೀತಾರೆ, ಲಿಟಲ್ ಸೈಂಟಿಸ್ಟ್ ಅಂತ ಕರೀತಾರೆ, ಹಾಗೆ ಕನ್ಸ್ಟ್ರಕ್ಟಿವಿಸ್ಟ್ ಅಂತ ಕರೀತಾರೆ. ಇದರ ಜೊತೆಗೆ ಏನನ್ನು ನೆನಪಿಡ್ಬೇಕಪ್ಪ ಅಂತಂದ್ರೆ, ಅವರೊಂದು ಬಹಳಷ್ಟು ಇಂಪಾರ್ಟೆಂಟ್ ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ. ಏನಂತಂದರೆ, ಥಿಂಕಿಂಗ್ ಅಮೌಂಟ್ ಆಫ್ ದ ಚೈಲ್ಡ್ ಈಸ್ ಸೇಮ್ ಆ್ಯಸ್ ದ ಅಡಲ್ಟ್ ಬಟ್ ಇಟ್ ಡಿಫರ್ಸ್ ಇನ್ ಏನಂತಂದರೆ ಡಿಫ್ರೆಂಟ್ ಮ್ಯಾನರ್ಸ್. ಏನಂತ ಹೇಳ್ತಾರಪ್ಪ ಅಂದರೆ, ಒಂದು ಮಗುವಿನ ಒಂದು ಐಡಿಯಾಲಜಿ ಅಥವಾ ಥಿಂಕಿಂಗ್ ಕೆಪಾಸಿಟಿ ಆಗಿರ್ಬೋದು, ಒಬ್ಬ ಅಡಲ್ಟಿನ ಥಿಂಕಿಂಗ್ ಕೆಪಾಸಿಟಿ ಆಗಿರ್ಬೋದು, ಎರಡೂ ಕ್ವಾಂಟಿಟಿಯಲ್ಲಿ ಸೇಮ್ ಇರುತ್ತೆ, ಬಟ್ ಕ್ವಾಲಿಟಿ ವೈಸ್ ಇಟ್ ಈಸ್ ಡಿಫ್ರೆಂಟ್. ಸೊ ಏನಂತ ಹೇಳ್ಬೋದು ಅಂತಂದರೆ, ಒಂದು ಮಗು, ಚೈಲ್ಡ್ ಹಾಗೂ ಆ್ಯಂಡ್ ಅಡಲ್ಟ್ ಇವೆರಡರ ಥಿಂಕಿಂಗ್ ಏನಿದೆ, ಸೊ ಇಟ್ ವಿಲ್ ಬಿ ಸೇಮ್ ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟಿಯಲ್ಲಿ ಸೇಮ್ ಇರುತ್ತೆ. ಬಟ್ ಕ್ವಾಲಿಟಿ ವೈಸ್ ಏನಪ್ಪ ಅಂತಂದರೆ, ಕ್ವಾಲಿಟಿ ವೈಸ್ ಇಟ್ ಈಸ್ ಡಿಫರೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಸಲ ಈ ಒಂದು ಪ್ರಶ್ನೆ ಬಂದಿದೆ. ಚೈಲ್ಡ್ ಮತ್ತು ಅಡಲ್ಟ್, ಒಂದು ಮಗು ಮತ್ತು ಒಂದು ಅಡಲ್ಟಿನ ನಡುವೆ ಥಿಂಕಿಂಗ್ ಕೆಪಾಸಿಟಿ ಏನಿದೆ, ಆ ಕ್ವಾಂಟಿಟಿ ಏನಿದೆ ಅಲ್ಲ, ಸೇಮ್ ಇರುತ್ತೆ. ಅಷ್ಟು ಕೆಪಾಸಿಟಿ ಮಗುವಿಗೆ ಕೂಡ ಇರುತ್ತೆ. ಬಟ್ ಕ್ವಾಲಿಟಿ ವೈಸ್ ದ ಕ್ವಾಲಿಟಿ ಆಫ್ ಥಾಟ್ಸ್ ಡಿಫರ್ಸ್ ಅಂತ ಹೇಳ್ತಾರೆ ಜೀನ್ ಪಿಯಾಜೆ ಅವರು. ನೆಕ್ಸ್ಟ್ ಏನಪ್ಪ ಹೇಳ್ತಾರೆ, ವಾಟ್ ಆರ್ ದ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. 4 ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ಲಿ ಹೇಳ್ತಾರೆ ಅವರು. 4 ಫ್ಯಾಕ್ಟರ್ಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಯಾವ್ಯಾವ ವಿಷಯಗಳು ಮಗುವಿನ ಒಂದು ಮನಸ್ಸನ್ನು ಇನ್ಫ್ಲೂಯೆನ್ಸ್ ಮಾಡ್ತವೆ ಡ್ಯೂರಿಂಗ್ ದ ಡೆವಲಪ್ಮೆಂಟಲ್ ಸ್ಟೇಜಸ್ ಅಂತಂದರೆ, ಫಸ್ಟ್ಲಿ ಮೆಚುರೇಷನ್, ಸೆಕೆಂಡ್ ಬಂದುಬಿಟ್ಟು ಇಟ್ ಈಸ್ ಎಕ್ಸ್ಪೀರಿಯನ್ಸ್, ಆ್ಯಂಡ್ ಥರ್ಡ್ ಈಸ್ ಸೋಷಿಯಲ್ ಇಂಟ್ರ್ಯಾಕ್ಷನ್, ಆ್ಯಂಡ್ ಲಾಸ್ಟ್ಲಿ ಇಕ್ವಿಲಿಬ್ರಿಯಮ್. ಈ ಇಕ್ವಿಲಿಬ್ರಿಯಮಲ್ಲಿ ನಮಗೆ ಮೇಜರಾಗಿ ಅಸಿಮಿಲೇಷನ್ ಆ್ಯಂಡ್ ಅಕೊಮಡೇಷನ್ ಅನ್ನೋ ಪದಗಳು ಭಾಳಷ್ಟು ಇಂಪಾರ್ಟೆಂಟ್. ಏನಂತ ನೋಡೋಣ. ಸೊ ಫಸ್ಟ್ಲಿ ಮೆಚುರೇಷನ್ ಅಂತ ಬಂದಾಗ ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ, ವಿ ಆರ್ ಆಲ್ಸೋ ಟಾಕಿಂಗ್ ಅಬೌಟ್ ಜೆನೆಟಿಕ್ಸ್. ಒಂದು ಮಗುವಿನ ಕ್ಯಾರೆಕ್ಟರ್ ಅಥವಾ ಒಂದು ಬೆಳವಣಿಗೆಯಲ್ಲಿ, ಡೆವಲಪ್ಮೆಂಟಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜೆನೆಟಿಕ್ಸ್ ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ. ತಂದೆ ತಾಯಿಗಳಿಂದ ಬಂದಿರುವಂಥ ಜೀನ್ಸ್ಗಳು ಕೂಡ ಮಗುವಿನ ಒಂದು ಡೆವಲಪ್ಮೆಂಟ್ ಏನಂದರೆ ಸಾಕಷ್ಟು ಪ್ರಮಾಣದ ಇನ್ಫ್ಲೂಯೆನ್ಸ್ ಮಾಡುತ್ತೆ. ತಂದೆ ತಾಯಿಗಳು ಬಲಿಷ್ಠವಾಗಿದ್ದರೆ, ಸ್ಟ್ರಾಂಗ್ ಆಗಿದ್ದರೆ ಮಕ್ಕಳು ಕೂಡ ಬಲಿಷ್ಠವಾಗಿರ್ತಾರೆ. ಅಥವಾ ತಂದೆ ತಾಯಿಗಳು ಏನಂದರೆ ಸ್ವಲ್ಪ ವೀಕ್ ಆಗಿದ್ದರೆ ಮಕ್ಕಳಲ್ಲೂ ಕೂಡ ವೀಕ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಫಸ್ಟ್ ಒನ್ ಈಸ್ ಮೆಚುರೇಷನ್. ಸೆಕೆಂಡ್ ಏನಪ್ಪ ಅಂತಂದರೆ
ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಮಗು ತನ್ನ ಅನುಭವಗಳಿಂದ ಕೂಡ ಕಲಿತಾ ಹೋಗುತ್ತೆ. ಆ ಡೆವಲಪ್ಮೆಂಟ್ ಮೇಲೆ ಸಾಕಷ್ಟು ಅನುಭವಗಳ ಒಂದು ಇನ್ಫ್ಲುಯೆನ್ಸ್ ಕೂಡ ಇದೆ ಅಂತ ಹೇಳ್ತಾರೆ. ತಮ್ಮ ಸುತ್ತಮುತ್ತಲ ವಾತಾವರಣದಾಗ ಒಂದು ಮಗು ಹೆಂಗೆ ತನ್ನ ಅನುಭವಗಳಿಂದ ಕಲಿಯುತ್ತೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾರೆ. ಮೂರನೇದು ಯಾವುದಪ್ಪ ಅಂತಂದರೆ ಸೋಷಿಯಲ್ ಇಂಟರ್ಯಾಕ್ಷನ್. ಹ್ಯೂಮನ್ಸ್ ಆರ್ ಸೋಷಿಯಲ್ ಆ್ಯನಿಮಲ್ಸ್. ಹಾಗೆ ಒಂದು ಮಗು ತನ್ನ ಬೆಳವಣಿಗೆಯಲ್ಲಿ ಏನಪ್ಪ ಅಂದರೆ ಸಾಕಷ್ಟು ಜನರನ್ನು ಭೇಟಿಯಾಗುತ್ತೆ, ಅವರ ಜೊತೆ ಇಂಟ್ರ್ಯಾಕ್ಷನ್ ಮಾಡುತ್ತೆ. ಅವರು ಆ ಒಂದು ಜನರ ಇನ್ಫ್ಲುಯೆನ್ಸ್ ಕೂಡ ಏನಂತಂದರೆ ಮಗುವಿನ ಬೆಳವಣಿಗೆ ಮೇಲೆ ಇರುತ್ತೆ. ಯಾವ ಒಂದು ವಾತಾವರಣದಲ್ಲಿ ಮಗು ಬೆಳೆಯುತ್ತೆ ಹಾಗೆ ಅದನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಅವರ ಜನಾಂಗ, ಆ ಒಂದು ಜನತೆ ಆ ಮಗುವಿನ ಬೆಳವಣಿಗೆ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಜೀನ್ ಪಿಯಾಜೆ ಅವ್ರು ಹೇಳ್ತಾರೆ. ಆ್ಯಂಡ್ ಲಾಸ್ಟ್ಲಿ ಏನಪ್ಪ ಅಂತಂದರೆ ಇಕ್ವಿಲಿಬ್ರಿಯಮ್ ಬಗ್ಗೆ ಮಾತಾಡಬೇಕು. ಎಕ್ಸಾಮ್ ಅಂತ ಬಂದಾಗ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಕ್ವಿಲಿಬ್ರಿಯಮ್ ಅಂತ ಬಂದಾಗ ಇನ್ನೊಂದು ಟರ್ಮ್ ಬಗ್ಗೆ ನಾವು ಮಾತಾಡಬೇಕು. ಯಾವುದಪ್ಪ ಅಂದರೆ ಸ್ಕೀಮಾ ಅನ್ನೋ ಒಂದು ಟರ್ಮ್. ಸ್ಕೀಮಾ ಅಂದರೆ ಏನಪ್ಪ ಹಂಗಂದರೆ, ಸ್ಕೀಮಾ ಅನ್ನೋದನ್ನ ನೀವು ಈ ರೀತಿ ನೆನ್ಪಿಟ್ಬೋದು. ಇಟ್ಸ್ ಎ ಮೆಂಟಲ್ ಸ್ಟ್ರಕ್ಚರ್. ಅಂದರೆ ಮನಸ್ಸಿನಲ್ಲಿ ಯಾವ ರೀತಿ ಒಂದು ಮಗು ನೋಡಿದ್ದನ್ನೆಲ್ಲ ಅಚ್ಚೊತ್ತಿ ಏನಂತಂದರೆ ಒಂದು ಪ್ರಿಂಟ್ ಮಾಡ್ಕೊಳ್ಳುತ್ತೆ, ಅದನ್ನು ನಾವೇನಂತ ಕರಿತೀವಿ, ಸ್ಕೀಮಾ ಅಂತ ಕರಿತೀವಿ. ಇಟ್ಸ್ ಎ ನಥಿಂಗ್ ಬಟ್ ಆ್ಯನ್ ಇನ್ಫಾರ್ಮೇಷನ್ ವಿಚ್ ದ ಚೈಲ್ಡ್ ಫೀಡ್ಸ್ ಇನ್ ಇಟ್ ಸೆಲ್ಫ್ ವೆನ್ ಎವರ್ ಇಟ್ ಸೀಸ್ ಸಮ್ ಆಬ್ಜೆಕ್ಟ್ಸ್. ಬೇರೆ ಬೇರೆ ಆಬ್ಜೆಕ್ಟ್ಗಳನ್ನ ನೋಡಿದಾಗ ಏನಪ್ಪ ಅಂತಂದರೆ ಯಾವ ರೀತಿಯಿಂದ ಆ ಐಡಿಯಾಗಳನ್ನ ಇಟ್ಕೊಳ್ಳುತ್ತೆ, ಅದನ್ನು ನಾವೇನಂತ ಕರಿತೀವಿ, ಫಸ್ಟ್ ಫೀಡೆಡ್ ಇನ್ಫಾರ್ಮೇಷನ್ ಅಂತ ಕೂಡ ಕರಿಬೋದು. ಸೊ ಇದು ಏನು ಮಾಡುತ್ತೆ, ವಿಚ್ ಹೆಲ್ಪ್ಸ್ ಇನ್ ರೆಕಗ್ನೈಸಿಂಗ್ ಥಿಂಗ್ಸ್. ಇದಕ್ಕೆ ನಾವು ಏನಂತ ಕರಿತೀವಿ, ಸ್ಕೀಮಾ ಅಂತ ಕೂಡ ಕರಿತೀವಿ. ಲಾಸ್ಟ್ಲಿಗೆ ಏನಂತ ಹೇಳ್ಬೋದು, ಇಟ್ಸ್ ಎ ಸ್ಟೋರೇಜ್ ಹೌಸ್ ಆಫ್ ನಾಲೆಜ್ ಅಂತ ಕೂಡ ಕರಿಬೋದು. ಸ್ಟೋರೇಜ್ ಹೌಸ್ ಆಫ್ ನಾಲೆಜ್. ಈ ಒಂದು ಸ್ಕೀಮಾ ಅನ್ನೋದು ಅರ್ಥ ಆಗಿದ್ದರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅಸಿಮಿಲೇಷನ್ ಅಂದರೆ ಏನು ನೋಡಿರಿ, ವೆರಿ ವೆರಿ ಇಂಪಾರ್ಟೆಂಟ್. ಅಸಿಮಿಲೇಷನ್ ಅಂದರೆ ಏನು? ಅಸಿಮಿಲೇಷನ್ ಈಸ್ ನಥಿಂಗ್ ಬಟ್ ಪ್ರೀವಿಯಸ್ ನಾಲೆಜ್ ಪ್ಲಸ್ ನ್ಯೂ ಇನ್ಫೋ. ಸೊ ಆಲ್ರೆಡಿಗೆ ಮಗುವಿಗೆ ಯಾವುದೋ ಒಂದು ವಿಷಯದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಆಲ್ರೆಡಿ ಇದೆ ಅಂದ್ಕೊಳ್ರಿ. ಫಾರ್ ಎಕ್ಸಾಂಪಲ್, ಇದಕ್ಕೆ ನಾವು ಸ್ಕೀಮಾ ಅಂತ ಕರಿತೀವಿ. ಫಸ್ಟ್ಲಿ ಆನ್ ದ ಫಸ್ಟ್ ನೋಟ್, ಪ್ರೀವಿಯಸ್ ನಾಲೆಜ್, ಅದಕ್ಕೆ ನಾವು ಏನಂತ ಕರಿತೀವಿ, ಸ್ಕೀಮಾ ಅಂತ ಕರಿತೀವಿ. ಆಲ್ರೆಡಿ ಫೀಡೆಡ್ ಇನ್ಫಾರ್ಮೇಷನ್. ಒಂದು ಮಗು ಒಂದು 4 ಕಾಲಿನ ಒಂದು ಪ್ರಾಣಿಯನ್ನು ನೋಡಿದೆ ಅಂದ್ಕೊಡ್ರಿ. ಅದು ಒಂದು ಬೆಕ್ಕು ಆಗಿರ್ಬೋದು ಅಥವಾ ಒಂದು ನಾಯಿ ಆಗಿರ್ಬೋದು. ಮಗುವಿಗೆ ಗೊತ್ತಿರಲ್ಲ ಅದು ಬೆಕ್ಕು ಅಥವಾ ನಾಯಿ ಅಂತೇಳಿ. 4 ಕಾಲಿನ ಒಂದು ಪ್ರಾಣಿಯನ್ನು ನೋಡಿದೆ, ಅದು ಬೆಕ್ಕಂತ ನಾವು ಅಂದ್ಕೊಳ್ಳೋಣ. ಬೆಕ್ಕನ್ನು ನೋಡಿದ ಮೇಲೆ ಅದ್ರ ಜೊತೆಗೆ ಇನ್ನೊಂದು 4 ಕಾಲ ಇರುವಂಥ ಇನ್ನೊಂದು ಪ್ರಾಣಿ ನೋಡುತ್ತೆ, ನಾಯಿನ ನೋಡಿರ್ಬೋದು. ಸೊ ಆವಾಗ ಆ ಮಗು 2 ಪ್ರಾಣಿಗಳಿವೆ, 4 ಕಾಲೇನು ಅಂಥೇಳಿ ಆ್ಯಡ್ ಮಾಡ್ಕೊಳುತ್ತೆ ಈ ನ್ಯೂ ಇನ್ಫಾರ್ಮೇಷನನ್ನು. ಇದನ್ನು ಏನಂತ ಕರಿತೀವಿ ನಾವು, ಅಸಿಮಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಏನಪ್ಪ, ಅಕೊಮೊಡೇಷನ್. ವೆರಿ ವೆರಿ ಇಂಪಾರ್ಟೆಂಟ್. ಅಕೊಮೊಡೇಷನ್ ಅಂತ ಬಂದಾಗ ಈ ಪ್ರೀವಿಯಸ್ ನಾಲೆಜ್ ಏನಿತ್ತು ಸ್ಕೀಮಾ, ಈ ಸ್ಕೀಮನ್ನು ಮಾಡಿಫೈ ಮಾಡ್ಕೊಳ್ಳೋದಂದರೆ, ಈಗ ಒಂದು ಬೆಕ್ಕನ್ನು ನೋಡಿತ್ತು, ಬೇರೆ ಒಂದು ಪ್ರಾಣಿನ ನೋಡಿದೆ, 4 ಕಾಲಿನ. ಸೊ 2 ಬೇರೆ ಬೇರೆ ಪ್ರಾಣಿಗಳು ಅನ್ನೋ ಒಂದು ಐಡಿಯಾನ ಆ ಮಗುವಿಗೆ ತಲೆಯಲ್ಲಿ ಬರುತ್ತೆ. ಆ ಒಂದು ಮಾಡಿಫಿಕೇಷನ್ನ ಏನು ಕರಿತೀವಿ ನಾವು, ಅಕೊಮೊಡೇಷನ್ ಅಂತ ಕರಿತೀವಿ. ಸೊ ಇದನ್ನು ಜೀನ್ ಪಿಯಾಜೆ ಅವರು ಏನಂತ ಕರೀತಾರೆ, ಇಕ್ವಿಲಿಬ್ರಿಯಮ್ ಅಂತ ಕರೀತಾರೆ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಅಗೇನ್. ಸೊ ಈ ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿಯನ್ನು ಜೀನ್ ಪಿಯಾಜೆ ಅವರು 4 ಸ್ಟೇಜಸ್ಸಲ್ಲಿ ಹೇಳ್ತಾರೆ. 4 ಸ್ಟೇಜಸ್. ಎಕ್ಸಾಮ್ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. 4 ಸ್ಟೇಜಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಯಾವುದಪ್ಪ? ಒಂದನೇದ್ದು ಸೆನ್ಸರಿ ಮೋಟರ್, ಸೆಕೆಂಡ್ ಒನ್ ಪ್ರೀ ಆಪ್ರೇಷನಲ್, ಥರ್ಡ್ ಒನ್ ಕಾಂಕ್ರೀಟ್ ಆಪ್ರೇಷನಲ್, ಆ್ಯಂಡ್ ಲಾಸ್ಟ್ಲಿ ವಿ ಹ್ಯಾವ್ ಫಾರ್ಮಲ್ ಆಪ್ರೇಷನಲ್. ಈ 4 ಸ್ಟೇಜಸ್ಗಳು ಬಹಳಷ್ಟು ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಇದರ ಬಗ್ಗೆ ಕ್ವಶನ್ ಬಂದಿದೆ. ಸೆನ್ಸರಿ ಮೋಟರ್ ಅನ್ನೋದು ಯಾವ ಇಯರ್ ಅಲ್ಲಿರುತ್ತಪ್ಪ ಅಂದರೆ 0 to 2 ಇಯರ್ಸ್. ಮಗು ಯಾವಾಗ 0 to 2 ಇಯರ್ಸ್ ಇರುತ್ತೆ ಆ ಸ್ಟೇಜ್ಗೆ ಏನಂತ ಕರೀತಾರೆ, ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಕರೀತಾರೆ. ಆ್ಯಂಡ್ ನೆಕ್ಸ್ಟ್ 2 to 6 ಇಯರ್ಸ್ ಏನಿದೆ, ಅಥವಾ 2 to 7 ಇಯರ್ಸ್ ಅಂತ ಹೇಳ್ಬೋದು, 7 ಇಯರ್ಸ್ ಪ್ರೀ ಆಪ್ರೇಷನಲ್ ಸ್ಟೇಜ್ ಅಂತ ಕರೀತಾರೆ. ಆ್ಯಂಡ್ ಕಾಂಕ್ರೀಟ್ ಆಪ್ರೇಷನ್ ಅಂದರೆ 7 to 11 ಇಯರ್ಸ್. ಆ್ಯಂಡ್ ಲಾಸ್ಟ್ಲಿ ಫಾರ್ಮಲ್ ಆಪ್ರೇಷನಲ್ ಅಂತಂದರೆ 11 to 16 ಇಯರ್ಸ್. ಸೊ ಇಯರ್ಗಳನ್ನ ಕರೆಕ್ಟಾಗಿ ನೆನ್ಪಿಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಸ್ಟೇಜಸ್ಸಲ್ಲಿ ಏನೇನಾಗುತ್ತಪ್ಪ ಒಂದೊಂದಾಗಿ ಕಲಿತಾ ಹೋದ್ರೆ ನೋಡಿರಿ. ಫಸ್ಟ್ನೇದು ಯಾವುದಪ್ಪ ಅಂದರೆ ಸೆನ್ಸರಿ ಮೋಟರ್ ಸ್ಟೇಜ್, 0 to 2 ಇಯರ್ಸ್ ಮಗು ಇದ್ದಾಗ ಈ ಒಂದು ಸ್ಟೇಜ್ ಕಾಣ್ಬೋದು ನಾವು. ಏನೇನಾಗುತ್ತೆ ಸೆನ್ಸರಿ ಮೋಟರ್ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್.
ಫಸ್ಟ್ಲಿ ಈ ಹೆಸರೇ ಹೇಳೋಂಗೆ ನೋಡಿರಿ, ಸೆನ್ಸರಿ ಅಂದರೆ ಇಂದ್ರಿಯಗಳು. ಸೊ ಸೆನ್ಸರಿ ಅಥವಾ ಅಂದರೆ ಸೆನ್ಸಸ್, ಅದು ಕಣ್ಣಾಗಿರ್ಬೋದು, ಐಸ್, ಇಯರ್ಸ್, ಟಚ್, ಹೀಗೆ ಬೇರೆ ಬೇರೆ ಕೇಂದ್ರೀಯ ಅಥವಾ ಇಂದ್ರಿಯ ಈ ಸೆನ್ಸಸ್ಗಳಿಂದ ಮಗು ಕಲಿತಾ ಹೋಗುತ್ತೆ. ಆ ಒಂದು ಸ್ಟೇಜನ್ನು ಏನಂತ ಕರಿತೀವಿ ನಾವು, ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಏನು ಇರುತ್ತಪ್ಪ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಂದರೆ ನೋಡಿರಿ, ಆಬ್ಜೆಕ್ಟ್ ಪರ್ಮನೆನ್ಸ್ ಅನ್ನೋ ಒಂದು ಕ್ಯಾರೆಕ್ಟರ್ನ ನಾವು ಇಲ್ಲಿ ನೋಡ್ಬೋದು. ಸಾಕಷ್ಟು ಪ್ರಮಾಣದಲ್ಲಿ ಬೇರೆ ಬೇರೆ ನಿರ್ಜೀವ ವಸ್ತುಗಳ ಮೇಲೆ ಒಲವನ್ನು ಒಂದು ಮಗು ಹೊಂದಿರುತ್ತೆ. ಹಾಗೂ ಒಂದು ವಸ್ತು ಕಾಣದೇ ಇದ್ದಾಗ ಕೂಡ ಏನಂತಾರೆ, ಆ ವಸ್ತು ಅಲ್ಲೇ ಇದೆ ಅಂತ ಹುಡುಕ್ತಾ ಇರುತ್ತೆ ಆ ಮಗು. ಅದನ್ನು ಏನಂತ ಕರಿತೀವಿ ನಾವು, ಆಬ್ಜೆಕ್ಟ್ ಪರ್ಮನೆನ್ಸ್ ಅಂತ ಕರಿತೀವಿ. ಆ್ಯಂಡ್ ಥರ್ಡ್ಲಿ ಏನಪ್ಪ ಅಂತಂದರೆ ಇಮಿಟೇಷನ್ ಮಾಡುತ್ತೆ. ಬೇರೆ ಬೇರೆ ವಸ್ತುಗಳ ಅನುಕರಣೆಯನ್ನು ಮಗು ಮಾಡ್ತಾ ಇರುತ್ತೆ. ಸ್ಪಾಟಲ್ಲೇ ಏನಂತಂದರೆ ಬೇರೆ ಬೇರೆ ವಸ್ತುಗಳನ್ನ ಏನಾದರೂ ಕಂಡ್ರೆ ಅದನ್ನು ಇಮಿಟೇಟ್ ಮಾಡೋದು, ಅಥವಾ ಆ ಸ್ಪಾಟಲ್ಲಿ ಆ ಒಂದು ವಸ್ತು ಇಲ್ಲಪ್ಪ ಅಂತಂದರೂ ಏನಂದರೆ ಇಮಿಟೇಷನ್ ಮಾಡೋದು. ಅದನ್ನು ನಾವೇನು ಕರಿತೀವಿ, ಡಿಫರ್ಡ್ ಇಮಿಟೇಷನ್ ಅಥವಾ ಇಮಿಟೇಷನ್ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟ್ಲಿ ಏನಪ್ಪ ಅಂದರೆ ಗೋಲ್ ಓರಿಯೆಂಟೆಡ್ ಬಿಹೇವಿಯರನ್ನು ನಾವು ಇಲ್ಲಿ ನೋಡ್ಬೋದು. ವಾಟ್ ಈಸ್ ಗೋಲ್ ಓರಿಯೆಂಟೆಡ್ ಬಿಹೇವಿಯರ್ ಹಂಗಂದರೆ, ಯಾವುದರ ಒಂದು ಆಟಣಿಕೆ ಅಥವಾ ಒಂದು ಟಾಯನ್ನು ಮಗುವಿಗೆ ತೋರಿಸಿದರೆ ಅದರ ಹತ್ರ ಓಡ್ಕೊಂಡು ಬರುತ್ತೆ ಆ ಒಂದು ಮಗು. ತನ್ನ ಕಣ್ಣಿಗೆ ಏನು ಕಾಣುತ್ತೆ ಆಟಣಿಕೆಗಳನ್ನ ಅದರ ಹತ್ರ ಹೋಗೋದಾಗಿರ್ಬೋದು, ಅವನ್ನೆಲ್ಲ ಅದೊಂದು ಗೋಲ್ ಅಂತ ಕನ್ಸಿಡರ್ ಮಾಡಿಕೊಂಡು ಅದರ ಹತ್ರ ಹೋಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಗೋಲ್ ಓರಿಯೆಂಟೆಡ್ ಬಿಹೇವಿಯರ್ ಅಥವಾ ಗೋಲ್ ಡೈರೆಕ್ಟೆಡ್ ಬಿಹೇವಿಯರ್ ಅಂತ ಕೂಡ ಕರಿತೀವಿ. ಹಾಗಂದರೆ ಸೆಕೆಂಡ್ ಒನ್ ಯಾವುದಪ್ಪ ಅಂತಂದ್ರೆ ಪ್ರೀ ಆಪ್ರೇಷನಲ್ ಸ್ಟೇಜ್. ಇದು 2ರಿಂದ 7 ವರ್ಷ ಇದ್ದಾಗ ಈ ಒಂದು ಸ್ಟೇಜ್ ಇರುತ್ತೆ ಅಂತ ಹೇಳ್ತೀವಿ. ಏನೇನಿರುತ್ತಪ್ಪ, ಮೇಜರ್ ಕ್ಯಾರೆಕ್ಟರ್ ಯಾವುದಪ್ಪ ಅಂದರೆ ಈಗೋಸೆಂಟ್ರಿಕ್ ಸ್ಪೀಚ್ ಅನ್ನೋ ಒಂದು ಕ್ಯಾರೆಕ್ಟರನ್ನು ನಾವು ಇಲ್ಲಿ ನೋಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಕ್ಯಾರೆಕ್ಟರ್ ಹೆಂಗಪ್ಪ ಅಂತಂದ್ರೆ, ದ ಚೈಲ್ಡ್ ವಿಲ್ ಬಿ ಸೆಲ್ಫ್ ಸೆಂಟರ್ಡ್ ಹಿಯರ್. ತನ್ನನ್ನೇ ತಾನು ಪ್ರಾಮುಖ್ಯತೆ ಹೊಂದಿರುತ್ತೆ, ತನ್ನ ಬಗ್ಗೆ ತಾನೇ ಗ್ರೇಟ್ ಅನ್ನೋ ಒಂದು ಅಭಿಪ್ರಾಯವನ್ನು ಒಂದು ಮಗು ಹೊಂದಿರುತ್ತೆ. ತನಗೆ ಸಿಕ್ಕಿರೋ ವಸ್ತುಗಳನ್ನ ತನ್ನದು, ಅದು ನಂದು, ಇದು ಬೇರೆಯವ್ರಿಗೆ ನಾ ಕೊಡಲ್ಲ. ಒಂದು ಟಾಯ್ ಆಗಿರ್ಬೋದು, ಒಂದು ಆಟಿಕೆ ಆಗಿರ್ಬೋದು, ಇದು ನಂದು, ನಾ ಬೇರೆಯವ್ರಿಗೆ ಕೊಡಂಗಿಲ್ಲ. ಆ ಥರ ಒಂದು ಯೋಚನೆಗಳನ್ನ ಮಗು ಹೊಂದುತ್ತೆ. ತಾನು ಮಾಡಿದ್ದೆಲ್ಲ ಸರಿ ಅನ್ನೋ ಒಂದು ಅಭಿಪ್ರಾಯವನ್ನು ಆ ಮಗು ಹೊಂದಿರುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು, ಈಗೋಸೆಂಟ್ರಿಕ್ ಸ್ಪೀಚ್ ಅಂತ ಕರಿತೀವಿ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಇಂಟ್ಯೂಟಿವ್ ಬಿಹೇವಿಯರ್ ಅಂತ ಕೂಡ ಕರಿತೀವಿ. ಇಂಟ್ಯೂಟಿವ್ ಅಂದರೆ ತಾನು ಮಾಡಿದ್ದೆಲ್ಲ ಸರಿ ಅನ್ನೋ ಒಂದು ಬಿಹೇವಿಯರನ್ನು ಮಗು ತೋರಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಇರ್ರಿವರ್ಸಿಬಿಲಿಟಿ ಬಿಹೇವಿಯರ್. ಇರ್ರಿವರ್ಸಿಬಿಲಿಟಿ ಅಂದರೆ ಯಾವುದಾದ್ರೂ ವಸ್ತುವನ್ನು ನೋಡಿದಾಗ ಅದಕ್ಕೆ ಕರೆಕ್ಟಾಗಿ ಗುರುತಿಸ್ಲಿಕ್ಕೆ ಬರೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಒಂದು ಬೀಕರಲ್ಲಿ ಒಂದು 500 ml ನೀರನ್ನು ತೊಗೊತೀನಿ ಅಂದ್ಕೊಡ್ರಿ, ವಾಟರನ್ನು ಅಥವಾ ಜ್ಯೂಸ್ ತೊಗೊಂಡಿರ್ತೀನಿ. ಇನ್ನೊಂದು ದೊಡ್ಡ ಏನಂತ ಜಾರಲ್ಲಿ ಕೂಡ ಏನಂತ 500 ml ಜ್ಯೂಸನ್ನು ತೊಗೊತೀನಿ. ಸೊ ಇದರಲ್ಲಿ ಈ ರೀತಿ ಜ್ಯೂಸ್ ಇರುತ್ತೆ. ಎರಡೂದ್ರಲ್ಲಿ 500 ml ಜ್ಯೂಸ್ ಇರೋದ್ರಿಂದ ಮಗುವಿಗೆ ಕನ್ಫ್ಯೂಷನ್ ಆಗುತ್ತೆ, ಯಾವುದ್ರಲ್ಲಿ ಜಾಸ್ತಿ ಇದೆ, ಯಾವುದ್ರಲ್ಲಿ ಕಡಿಮೆ ಇದೆ. ಬಟ್ ಮಗು ಯಾವಾಗಲೂ ಏನಪ್ಪ ಅಂತಂದರೆ ಈ ರೀತಿ ದೊಡ್ಡ ಜಾರಲ್ಲಿ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳುತ್ತೆ, ಯಾಕಂದರೆ ಸೈಜ್ ಆಫ್ ದ ಜಾರ್ ಈಸ್ ಲಾರ್ಜರ್. ಹಾಗಾಗಿ ನಾವು ಇದನ್ನು ಈ ರೀತಿ ಒಂದು ಅರ್ಥೈಸ್ಕೋಬೋದು. ಇರ್ರಿವರ್ಸಿಬಿಲಿಟಿ ಬಿಹೇವಿಯರ್ ಎಲ್ಲಿರುತ್ತೆ, ಪ್ರೀ ಆಪ್ರೇಷನಲ್ ಸ್ಟೇಜಲ್ಲಿ. ಆ್ಯಂಡ್ ಲಾಸ್ಟ್ಲಿ ಯಾವ ಬಿಹೇವಿಯರ್ ಇರುತ್ತಪ್ಪ ಅಂದರೆ ಅನಿಮಿಸಮ್ ಅನ್ನೋ ಒಂದು ಬಿಹೇವಿಯರ್. 2ರಿಂದ 7 ವರ್ಷ ಇರುವಾಗ ಮಗು ನಿರ್ಜೀವ ವಸ್ತುಗಳಿಗೂ ಕೂಡ ಒಂದು ಜೀವ ಇದೆ ಅನ್ನೋ ಒಂದು ಅಭಿಪ್ರಾಯ ಹೊಂದಿರುತ್ತೆ. ತಾನು ಆಟ ಆಡುವ ಒಂದು ಆಟಣಿಕೆಗಳಲ್ಲಿ ಜೀವ ಇದೆ, ಅದರ ಜೊತೆ ತಾನು ಸ್ನೇಹ ಬೆಳೆಸ್ಕೋಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಹೊಂದಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಅನಿಮಿಸಮ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ, ವೆರಿ ವೆರಿ ಇಂಪಾರ್ಟೆಂಟ್, ಥರ್ಡ್ ಸ್ಟೇಜ್ ಯಾವುದು, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. 7ರಿಂದ 11 ವರ್ಷ ಇರುವಾಗ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ಹೇಳ್ತೀವಿ. ಇಲ್ಲಿ ಮಗುವಿಗೆ ಇಂಡಕ್ಟಿವ್ ಥಾಟ್ ಬರುತ್ತೆ. ಇಂಡಕ್ಟಿವ್ ಥಾಟನ್ನು ನಾವು ಸ್ಪೆಸಿಫಿಕ್ ಟು ಜನರಲ್ ಅಥವಾ ಬಾಟಮ್ ಅಪ್ ಅಪ್ರೋಚ್ ಅಂತ ಕೂಡ ಕರಿತೀವಿ. ಮಗು ಇಲ್ಲಿ ಕಾಂಕ್ರೀಟ್ ವಸ್ತುಗಳ ಬಗ್ಗೆ ಸಾಕಷ್ಟು ಐಡಿಯಾಗಳನ್ನ ಹೊಂದಿದೆ. ಕಾಂಕ್ರೀಟ್ ಅಂತಂದರೆ ಏನಾದರೂ ನಾವು ಟಚ್ ಮಾಡೋಕ್ಕಾಗ್ಬೋದಾ, ಆ ಥರ ವಸ್ತುಗಳನ್ನ ನಾವು ಏನಂತ ಕರಿತೀವಿ, ಕಾಂಕ್ರೀಟ್ ಅಂತ ಕರಿತೀವಿ. ಇಲ್ಲಿ ಮಗುವಿಗೆ ಲಾಜಿಕ್ ಅನ್ನೋದು ಕೂಡ ಬರುತ್ತೆ. ಲಾಜಿಕ್ ಅಬೌಟ್ ದ ಕಾಂಕ್ರೀಟ್ ಥಿಂಗ್ಸ್ ಅಂತ ಹೇಳ್ಬೋದು. ಲಾಜಿಕ್ ಇನ್ ದ ಸೆನ್ಸ್ 3 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸಲ್ಲಿ ಅಂತ ಹೇಳ್ಬೋದು, CCS ಅಂತೇಳಿ. ಸಿ ಅಂತಂದರೆ ಕನ್ಸರ್ವೇಷನ್, ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆ್ಯಂಡ್ ಸೀರೀಸ್ ಅಥವಾ ಸೀರಿಯೇಷನ್ ಅಂತ ಹೇಳ್ಬೋದು. ಕನ್ಸರ್ವೇಷನ್ ಅಂದರೆ ಏನಪ್ಪ ಹಂಗಂದರೆ, ಜಸ್ಟ್ ನೋಡಿರಿ, ಕನ್ಸರ್ವೇಷನ್ ಅನ್ನೋದನ್ನ ಒಂದು ಉದಾಹರಣೆಯಿಂದ ಹೇಳ್ಬೇಕಂದ್ರೆ, ರಿವರ್ಸಿಬಲ್ ಥಿಂಕಿಂಗ್ ಈಗ ಬಂದಿದೆ ಮಗುಗೆ. ಮೊದಲೇನಿತ್ತು, ಇದಕ್ಕಿಂತ ಹಿಂದಿನ ಸ್ಟೇಜಲ್ಲಿ ಇರ್ರಿವರ್ಸಿಬಲ್ ಥಿಯರಿ ಅಥವಾ ಇರ್ರಿವರ್ಸಿಬಲ್ ಥಿಂಕಿಂಗ್ ಇತ್ತು. ಇಲ್ಲಿ ನಮಗೆ ರಿವರ್ಸಿಬಲ್ ಥಿಂಕಿಂಗ್ ಬರುತ್ತೆ. ರಿವರ್ಸಿಬಲ್ ಥಿಂಕಿಂಗ್
ಒಂದು ಚಾಕ್ಲೇಟನ್ನು ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಚಾಕ್ಲೇಟ್ ಇದೆ ಅಂದ್ಕೊಡ್ರಿ, ಆ ಚಾಕ್ಲೇಟನ್ನು ಮಗುವಿಗೆ ಕೊಡೋಕ್ಕೆ ಹೋದರೆ ಅದು ಒಂದೇ ಚಾಕ್ಲೇಟ್ ಇರುತ್ತೆ. ಆ ಮಗುವಿಗೆ ಅದನ್ನು ಒಂದೇ ಚಾಕ್ಲೇಟ್ ಅಂತ ಅನಿಸೋ ಬದಲಿ ಏನು ಮಾಡ್ಬೋದು, ಸಣ್ಣ ಸಣ್ಣ ತುಂಡು ಮಾಡಿ 10 ಚಾಕ್ಲೇಟ್, ಒಂದೇ ಚಾಕ್ಲೇಟ್ನಲ್ಲಿ 10 ಚಾಕ್ಲೇಟನ್ನು ತುಂಡು ಮಾಡಿ 10 ಚಾಕ್ಲೇಟ್ ಅಂತ ಕೊಡೋಕೆ ಹೋದರೆ ಮಗುವಿಗೆ ಈಗ ಅರ್ಥ ಆಗುತ್ತೆ ಅದು ಒಂದೇ ಚಾಕ್ಲೇಟನ್ನು ಇವರು 10 ರೀತಿ ಭಾಗ ಮಾಡಿ ಕೊಡತ್ತಾರೆ ಅಂತೇಳಿ. ಆ ಥರ ಒಂದು ಯೋಚನೆ ಈ ಮಗುವಿಗೆ ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ನೋಸ್ ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಅಂತ ಕೂಡ ಹೇಳ್ಬೋದು. ನೋಸ್ ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ. ಇನ್ನು ಕ್ಲಾಸಿಫಿಕೇಷನ್ ಅಂದರೆ ಏನಪ್ಪ, ಬೇರೆ ಬೇರೆ ವಸ್ತುಗಳ ಬಗ್ಗೆ ವರ್ಗೀಕರಣ ಮಾಡೋದನ್ನು ಕೂಡ ಮಗು ಇಲ್ಲಿ ಕಲಿಯುತ್ತೆ. ನಿಮಗೇನಾದರೂ ಒಂದು ವಸ್ತುವನ್ನು ಟ್ರಯಾಂಗಲ್ ಶೇಪ್ ಆಗಿರ್ಬೋದು, ರೌಂಡ್ ಶೇಪ್ ಆಗಿರ್ಬೋದು, ರೋಂಬಸ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಶೇಪ್ಸನ್ನು ಕೊಟ್ಟರು ಅದು ಕ್ಲಾಸಿಫೈ ಮಾಡುವಂಥ ಒಂದು ಎಬಿಲಿಟಿನ ಮಗು ಈ ಒಂದು ಸ್ಟೇಜಲ್ಲಿ ಹೊಂದಿರುತ್ತೆ. ಆ್ಯಂಡ್ ಈವನ್ ಸೀರಿಯೇಷನ್ ಅಂದರೆ ಅಸೆಂಡಿಂಗ್ ಆಗಿರ್ಬೋದು, ಡಿಸೆಂಡಿಂಗ್ ಆರ್ಡ್ರಲ್ಲಿ ಆಗಿರ್ಬೋದು, ಈ ಎಲ್ಲ ಸ್ಟೇಜಸ್, ಈ ಎಲ್ಲ ಒಂದು ಗುಣಗಳನ್ನು ಮಗು ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜಲ್ಲಿ ಹೊಂದಿರುತ್ತೆ. ಆ್ಯಂಡ್ ಲಾಸ್ಟ್ಲಿ ಏನಪ್ಪ ಅಂತಂದರೆ ಫೋರ್ತ್ ಒನ್ ಬಂದುಬಿಟ್ಟು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಹೇಳಿ 11 to 15 ಇಯರ್ಸ್ ಇದ್ದುವಾಗ ಈ ಒಂದು ಕ್ಯಾರೆಕ್ಟರ್ನ ನಾವು ನೋಡ್ಬೋದು, ಈ ಒಂದು ಸ್ಟೇಜನ್ನು ನೋಡ್ಬೋದು. ಮೇಜರ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಹೈಯೆಸ್ಟ್ ಅಮೌಂಟ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಬೆಳೆಯೋದು ಯಾವಾಗಪ್ಪ ಅಂದರೆ ಇದೇ ಸ್ಟೇಜಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಹೈಯೆಸ್ಟ್ ಅಮೌಂಟ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಯಾವಾಗ ಆಗುತ್ತಪ್ಪ ಅಂದರೆ 15ರಿಂದ 16 ವರ್ಷದಲ್ಲಿ ಅಂತ ಹೇಳ್ತೀವಿ. ಇಲ್ಲಿ ಮಗುವಿಗೆ ಲಾಜಿಕ್ ಅಬೌಟ್ ಅಬ್ಸ್ಟ್ರ್ಯಾಕ್ಟ್ ಥಿಂಕಿಂಗ್ ಕೂಡ ಬರುತ್ತೆ ಅಂತ ಹೇಳ್ತೀವಿ. ಕಾಂಕ್ರೀಟ್ ಅಂದರೆ ಜಸ್ಟ್ ಏನನ್ನು ಮುಟ್ಬೋದಿತ್ತು, ಏನನ್ನು ಕಾಣ್ಬೋದಿತ್ತು, ಅದ್ರ ಬಗ್ಗೆ ಮಾತ್ರ ನಾಲೆಜ್ ಇರ್ತಿತ್ತು. ಬಟ್ ಫಾರ್ಮಲ್ ಆಪ್ರೇಷನ್ ಅಂತ ಬಂದಾಗ ಮಗುವಿಗೆ ಕಾಣದ ವಸ್ತುಗಳ ಬಗ್ಗೆ ಕೂಡ ಒಂದು ಐಡಿಯಾ ಬಂದಿರುತ್ತೆ. ಅಂದರೆ ಅಬ್ಸ್ಟ್ರ್ಯಾಕ್ಟ್ ಅಂತಂದರೆ ಕಣ್ಣಿಗೆ ಕಾಣಲಾರದ ವಸ್ತುಗಳ ಬಗ್ಗೆನೂ ಕೂಡ ಅದಕ್ಕೆ ಅರಿವಿರುತ್ತೆ. ಆ ಥರ ಒಂದು ಥಿಂಕಿಂಗ್ ಏನಪ್ಪ ಫಾರ್ಮಲ್ ಆಪ್ರೇಷನಲ್ ಸ್ಟೇಜಲ್ಲಿ ಬರುತ್ತೆ. ಹಾಗೆ ಇಲ್ಲಿ ನಾವು ಏನಂತ ಹೇಳ್ತೀವಿ, ಡಿಡಕ್ಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ. ಡಿಡಕ್ಟಿವ್ ಥಿಂಕಿಂಗ್. ಸೊ ಇಲ್ಲಿ ಮಗು ತನ್ನ ಅರಿವನ್ನು ಬೇರೆ ಬೇರೆ ವಸ್ತುಗಳ ಬಗ್ಗೆ ಸಾಕಷ್ಟು ಅರಿವನ್ನು ಹೊಂದಿರುತ್ತೆ. ಅದರ ಮುಂದೆ ಇರಲಾರ್ದ ವಸ್ತುಗಳ ಬಗ್ಗೆ ಕೂಡ ಏನಂದರೆ ಸಾಕಷ್ಟು ಅರಿವು ಹೊಂದಿರುತ್ತೆ. ಹೈಯೆಸ್ಟ್ ಪ್ರಮಾಣದಲ್ಲಿ ಫಾರ್ಮಲ್ ಆಪ್ರೇಷನಲ್ ಸ್ಟೇಜ್, ಈ ಒಂದು ಸ್ಟೇಜಲ್ಲಿ ಕಾಗ್ನಿಟಿವ್ ಡೆವಲಪ್ಮೆಂಟ್ ಬೆಳೆಯುತ್ತೆ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಜೀನ್ ಪಿಯಾಜೆ ಆಲ್ ದೀಸ್ ಸ್ಟೇಜಸ್ ಆರ್ ಇನ್ವೇರಿಯಂಟ್ ಆ್ಯಂಡ್ ನೋ ಸ್ಟೇಜಸ್ ಕ್ಯಾನ್ ಬಿ ಸ್ಕಿಪ್ಡ್. ಯಾವುದೇ ಒಂದು ಸ್ಟೇಜನ್ನು ಮಗು ಸ್ಕಿಪ್ ಮಾಡೋಕ್ಕಾಗಲ್ಲ. ಎಲ್ಲ ಸ್ಟೇಜ್ಗಳನ್ನು ಪಾಸ್ ಆಗಿಯೇ ಪ್ರತಿಯೊಂದು ಮಗು ಬರುತ್ತೆ ಅಂತ ಹೇಳ್ತೀವಿ. ಈ ರೀತಿ ಜೀನ್ ಪಿಯಾಜೆ ಅವರು ಒಂದು 4 ಇಂಪಾರ್ಟೆಂಟ್ ಸ್ಟೇಜಸ್ಸಲ್ಲಿ ಮಗುವಿನ ಡೆವಲಪ್ಮೆಂಟನ್ನು ವಿವರಿಸ್ತಾರೆ. ಒಮ್ಮೆ ಇದನ್ನು ರಿವಿಷನ್ ಮಾಡೋದಾದರೆ ನೋಡಿರಿ, ಫಸ್ಟ್ಲಿ ಜೀನ್ ಪಿಯಾಜೆ ಅವ್ರ ಬಗ್ಗೆ ನಾವು ಕಲಿಬೇಕು. ಜೀನ್ ಪಿಯಾಜೆ ಅವರು ಒಬ್ಬರು ಸ್ವಿಸ್ ಸೈಕಾಲಜಿಸ್ಟ್ ಆಗಿದ್ದಾರೆ. ಅವರು ಚೈಲ್ಡನ್ನು ಏನಂತ ಕರೀತಾರೆ, ಕನ್ಸ್ಟ್ರಕ್ಟಿವಿಸ್ಟ್ ಅಂತ ಕರೀತಾರೆ, ಲಿಟಲ್ ಸೈಂಟಿಸ್ಟ್ ಅಂತ ಕರೀತಾರೆ. ಸಾಕಷ್ಟು ಪ್ರಮಾಣದಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಯಾವಾಗ ಆಗುತ್ತಪ್ಪ ಅಂತಂದ್ರೆ 15ರಿಂದ 16 ವರ್ಷ ಇರುವಾಗ ಹೈಯೆಸ್ಟ್ ಪ್ರಮಾಣದಲ್ಲಿ ಏನಂದರೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಅದು ಯಾವ ಒಂದು ಸ್ಟೇಜ್ ಅಂತಂದರೆ ಫಾರ್ಮಲ್ ಆಪ್ರೇಷನಲ್ ಸ್ಟೇಜ್ ಅಂತ ಹೇಳ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಚೈಲ್ಡ್ ಮತ್ತು ಅಡಲ್ಟಿನ ಥಿಂಕಿಂಗ್ ಹೆಂಗೆ ಡಿಫ್ರೆಂಟ್ ಇರುತ್ತೆ ಅಂತ ಹೇಳ್ತಾರೆ. ಕ್ವಾಂಟಿಟಿ ವಿಲ್ ಬಿ ಸೇಮ್ ಆಫ್ ದ ಚೈಲ್ಡ್ ಆ್ಯಂಡ್ ಅಡಲ್ಟ್ ಥಿಂಕಿಂಗ್, ಬಟ್ ಕ್ವಾಲಿಟಿ ವೈಸ್ ಏನಿದೆ ಸಾಕಷ್ಟು ಪ್ರಮಾಣದಲ್ಲಿ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಏನೇನು ಇನ್ಫ್ಲೂಯೆನ್ಸ್ ಮಾಡುತ್ತೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಬಂದಾಗ ವಿ ಹ್ಯಾವ್ ಮ್ಯಾಚುರೇಷನ್. ಅಂದರೆ ಇಲ್ಲಿ ನಾವು ಜೆನೆಟಿಕ್ಸ್ ಬಗ್ಗೆ ಮಾತಾಡ್ತೀವಿ, ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಸೋಷಿಯಲ್ ಇಂಟ್ರಾಕ್ಷನ್ ಬಗ್ಗೆ ಮಾತಾಡಿದ್ವಿ, ಈಕ್ವಿಲಿಬ್ರಿಯಮ್ ಬಗ್ಗೆ ಮಾತಾಡಿದ್ವಿ. ಮೆಚುರೇಷನ್ ಅಂತ ಬಂದಾಗ ಜೆನೆಟಿಕ್ಸ್, ತಂದೆ ತಾಯಿಯ ಜೀನ್ಸ್ ಕೂಡ ಭಾಳಷ್ಟು ಪ್ರಮಾಣದಲ್ಲಿ ಮಗುವಿನ ಒಂದು ಬೆಳವಣಿಗೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಹೇಳ್ತೀವಿ. ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಅನುಭವಗಳು, ಬೇರೆ ಬೇರೆ ಅನುಭವಗಳು ಮಗುವಿನ ಬೆಳವಣಿಗೆ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳ್ತೀವಿ. ಸೋಷಿಯಲ್ ಇಂಟ್ರಾಕ್ಷನ್, ಸೊಸೈಟಿ ಅಲ್ಲಿ ತಾನು ಒಂದು ಮಗು ಎಲ್ಲಿ ಬೆಳೀತಾ ಇದೆ, ತನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾರ್ಯಾರ ಜೊತೆ ಇಂಟ್ರಾಕ್ಷನ್ ಮಾಡುತ್ತೆ, ಅದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ಲಿ ಈಕ್ವಿಲಿಬ್ರಿಯಮ್ ಅಂತ ಬಂದಾಗ ವಿ ನೀಡ್ ಟು ರಿಮೆಂಬರ್ ವಾಟ್ ಈಸ್ ಸ್ಕೀಮಾ. ಸ್ಕೀಮಾ ಅಂತಂದರೆ ಆಲ್ರೆಡಿ ಮೊದಲೇ ಇರುವಂಥ ಒಂದು ಐಡಿಯಾ, ಮೆಂಟಲ್ ಸ್ಟ್ರಕ್ಚರ್ ವಿಚ್ ಹೆಲ್ಪ್ಸ್ ಇನ್ ರೆಕಗ್ನೈಸಿಂಗ್ ದ ಥಿಂಗ್ಸ್ ಆ್ಯಂಡ್ ಇಟ್ಸ್ ಎ ಸ್ಟೋರೇಜ್ ಆಫ್ ನಾಲೆಜ್ ಅಂತ ನೆನ್ಪಿಟ್ರಿ. ಅಸಿಮಿಲೇಷನ್ ಅಂತಂದರೆ ಪ್ರೀವಿಯಸ್ ನಾಲೆಜ್ ಪ್ಲಸ್ ನ್ಯೂ ಇನ್ಫೋ ಅಥವಾ ಸ್ಕೀಮಾ ಪ್ಲಸ್ ನ್ಯೂ ಇನ್ಫೋ ಅಂತ ಹೇಳ್ಬೋದು. ಅಕಮಡೇಷನ್ ಅಂತಂದರೆ ಮಾಡಿಫಿಕೇಷನ್ ಆಫ್ ದ ಸ್ಕೀಮಾ. ಆ್ಯಂಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಬಂದಾಗ 4 ಇಂಪಾರ್ಟೆಂಟ್ ಸ್ಟೇಜಸ್ ಇದೆ. ಸೆನ್ಸರಿ ಮೋಟರ್ 0 to 2 years, ಪ್ರೀ ಆಪ್ರೇಷನಲ್ 2 to 7 years, ಕಾಂಕ್ರೀಟ್ ಆಪ್ರೇಷನಲ್ 7 to 11 years, ಫೋರ್ತ್ ಒನ್ ಫಾರ್ಮಲ್ ಆಪ್ರೇಷನಲ್ 11 to 16 years. ಸೆನ್ಸರಿ ಮೋಟರ್ ಸ್ಟೇಜಲ್ಲಿ ಸೆನ್ಸಸ್ಗಳಿಂದ ಮಗು ಕಲಿತಾ ಹೋಗುತ್ತೆ, ತನ್ನ ಡೆವಲಪ್ಮೆಂಟ್ ಮಾಡ್ತಾ ಹೋಗುತ್ತೆ. ಐಸ್ ಆಗಿರ್ಬೋದು, ಇಯರ್ಸ್ ಆಗಿರ್ಬೋದು, ಟಚ್ ಆಗಿರ್ಬೋದು, ಬೇರೆ ಬೇರೆ ಇಂದ್ರಿಯಗಳಿಂದ ಏನಂತಂದರೆ ಮಗು ಕಲಿತಾ ಹೋಗುತ್ತೆ. ಇಲ್ಲಿ ನಾವು ಆಬ್ಜೆಕ್ಟ್ ಪರ್ಮನೆನ್ಸ್ ಅನ್ನೋ ಒಂದು ಕ್ಯಾರೆಕ್ಟರ್ನ ನೋಡ್ಬೋದು. ಮಗು ಇಮಿಟೇಷನ್ ಕೂಡ ಮಾಡುತ್ತೆ, ಇಲ್ಲಿ ಬೇರೆ ಬೇರೆ ವಸ್ತುಗಳ ಒಂದು ಅನುಕರಣೆಯನ್ನು ಮಾಡುತ್ತೆ. ಆ್ಯಂಡ್ ಗೋಲ್ ಡೈರೆಕ್ಟೆಡ್ ಬಿಹೇವಿಯರ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದರೆ
ಪ್ರೀ ಆಪ್ರೇಷನಲ್ ಸ್ಟೇಜ್ 2 ರಿಂದ 7 ವರ್ಷ. ಇಲ್ಲಿ ಮಗು ತನ್ನನ್ನು ತಾನು ಏನಂತಂದರೆ ಶ್ರೇಷ್ಠ ಅಂದ್ಕೊಳುತ್ತೆ. ಈಗೋಸೆಂಟ್ರಿಕ್ ಅಂತ ಹೇಳ್ಕೊತೀವಿ. ಸೆಲ್ಫ್ ಸೆಂಟರ್ಡ್, ತಾನು ಮಾಡಿದ್ದೆಲ್ಲ ಸರಿ, ಹಾಗೆ ತನ್ನದು ನನ್ನದು ವಸ್ತು, ಇದು ಬೇರೆಯವ್ರ ವಸ್ತು, ಇದು ನನ್ನ ವಸ್ತು ಅಂತ ಹೇಳಿ ಅನ್ನೋ ಒಂದು ಅಭಿಪ್ರಾಯವನ್ನು ಹೊಂದುತ್ತೆ. ಇಂಟಿಟಿವ್ ಇರುತ್ತೆ, ತಾನು ಮಾಡೋದೆಲ್ಲ ಸರಿ ಅಂತ ಹೇಳಿ. ಇರ್ರಿವರ್ಸಿಬಿಲಿಟಿ ಬಿಹೇವಿಯರ್ ಅಂದರೆ ವಸ್ತುಗಳ ಪ್ರಮಾಣದಲ್ಲಿ ಅಥವಾ ಎಷ್ಟಿದೆ ಅದನ್ನೆಲ್ಲ ಒಂದು ಕಂಡು ಹಿಡಿಯುವಂಥ ಒಂದು ಇನ್ನೂ ಏನಂತೆ ಆ ಥರ ಡೆವಲಪ್ಮೆಂಟ್ ನಮ್ಮ ಮಗುವಲ್ಲಿ ಕಂಡು ಬರೋದಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಇರ್ರಿವರ್ಸಿಬಿಲಿಟಿ ಅಂತ ಕರಿತೀವಿ. ನಿರ್ಜೀವ ವಸ್ತುಗಳಲ್ಲೂ ಕೂಡ ಜೀವ ಇರುತ್ತೆ ಅನ್ನೋದನ್ನು ಅನಿಮಿಸಮ್ ಅಂತ ಕರಿತೀವಿ. ಆ್ಯಂಡ್ ಥರ್ಡ್ಲಿ ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜ್. ಇಲ್ಲಿ ನಾವು ಇಂಡಕ್ಟಿವ್ ಥಾಟನ್ನು ನೋಡ್ಬೋದು. ಕಾಂಕ್ರೀಟ್ ವಸ್ತುಗಳ ಬಗ್ಗೆ ಯಾವ್ಯಾವುದನ್ನು ಮುಟ್ಬೋದು ಅದನ್ನು ನಾವು ಕಾಂಕ್ರೀಟ್ ವಸ್ತು ಅಂತ ಕರಿತೀವಿ. ಅದ್ರ ಬಗ್ಗೆ ಸಾಕಷ್ಟು ಐಡಿಯಾ ಇರುತ್ತೆ. ಇಲ್ಲಿ ಲಾಜಿಕ್ಕನ್ನು ಬೆಳೆಸ್ಕೊಂಡಿರುತ್ತೆ. ಕನ್ಸರ್ವೇಷನ್, ಕ್ಲಾಸಿಫಿಕೇಷನ್ ಆ್ಯಂಡ್ ಸಿರಿಯೇಷನ್ ಒಂದು 3 ಹೆಡ್ಡಿಂಗಲ್ಲಿ ಇದನ್ನು ಕಲಿಬೋದು. ಕನ್ಸರ್ವೇಷನ್ ಅಂದರೆ ಇಲ್ಲಿ ರಿವರ್ಸಿಬಲ್ ಥಿಂಕಿಂಗ್ ಬಂದಿದೆ. ಕ್ಲಾಸಿಫಿಕೇಷನ್ ಅಂತ ಬಂದಾಗ ಇಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಶೇಪ್ಸ್. ಸಿರಿಯೇಷನ್ ಅಂತ ಬಂದಾಗ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ಲಿ ಕೂಡ ಮಗು ಅದನ್ನು ಹೊಂದಿಸ್ಬೋದು. ಆ್ಯಂಡ್ ಲಾಸ್ಟ್ಲಿ ಫಾರ್ಮಲ್ ಆಪ್ರೇಷನಲ್ ಸ್ಟೇಜ್ 11 ರಿಂದ 15 ವರ್ಷ. ಹೈಯೆಸ್ಟ್ ಅಮೌಂಟ್ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಗುವಂಥ ಒಂದು ವಯಸ್ಸು 11 ರಿಂದ 15 ವರ್ಷ. ಇಲ್ಲಿ ಲಾಜಿಕ್ ಅಬೌಟ್ ದ ಅಬ್ಸ್ಟ್ರಾಕ್ಟ್ ಏನಂತಂದರೆ ಥಿಂಗ್ಸ್ ಬಗ್ಗೆನೂ ಏನಂತಂದರೆ ಇಲ್ಲಿ ಆ ಒಂದು ಮಗುವಿಗೆ ಐಡಿಯಾ ಬಂದಿರುತ್ತೆ. ಡಿಡಕ್ಟಿವ್ ಥಿಂಕಿಂಗ್ ಇರುತ್ತೆ. ಯಾವುದೇ ಒಂದು ಮಗು ಈ 4 ಸ್ಟೇಜ್ಗಳನ್ನ ದಾಟಿ ಬರಲೇಬೇಕು, ಯಾವುದೇ ಒಂದು ಸ್ಟೇಜನ್ನು ಸ್ಕಿಪ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ಜೀನ್ ಪಿಯಾಜೆ ಅವರು ಹೇಳ್ತಾರೆ. ಈ ಒಂದು ಥಿಯರಿ ಸಾಕಷ್ಟು ಪ್ರಮಾಣದಲ್ಲಿ ನಿಮ್ಮ ಎಕ್ಸಾಮ್ಗೆ ಭಾಳಷ್ಟು ಇಂಪಾರ್ಟೆಂಟ್. ಈ ಎಲ್ಲ ಹೇಳಿದ್ದರ ಒಂದು ಪಾಯಿಂಟ್ಸನ್ನು ನಿಮ್ಮ ಒಂದು ನೋಟ್ಸ್ ಥರ, ಒಂದು ಶಾರ್ಟ್ ನೋಟ್ಸ್ ಥರ ಮಾಡಿಕೊಡ್ರಿ. ಎಕ್ಸಾಮ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಮೊದಲು ಕ್ವಶನ್ಸ್ ಬಂದಿದೆ, ಈ ಸಲನೂ ಬರ್ಬೋದು. ಕರೆಕ್ಟಾಗಿ ಓದ್ಕೊಂಡು ನಿಮ್ಮ ಸ್ಕೋರ್ಸ್ಗಳನ್ನ ಇಂಪ್ರೂವ್ ಮಾಡಿಕೊಡ್ರಿ. ಇದೇ ರೀತಿ ಇನ್ನೊಂದಷ್ಟು ಏನೇನು ಥಿಯರಿಗಳಿದ್ದಾವೆ, ಲರ್ನಿಂಗ್ ಥಿಯರಿ ಆಗಿರ್ಬೋದು, ಅಥವಾ ಕೋಲರ್ಸ್ ಥಿಯರಿ ಆಗಿರ್ಬೋದು, ಕಾಲ್ಬರ್ಗ್ಸ್ ಥಿಯರಿ ಆಗಿರ್ಬೋದು, ಸಾಕಷ್ಟು ಥಿಯರಿಗಳಿವೆ. ಅವುಗಳ ಬಗ್ಗೆ ಒಂದೊಂದು ವಿಡಿಯೋಗಳನ್ನ ಮಾಡ್ತಾ ನಾವು ಹೋಗ್ತೀವಿ. ಅದನ್ನು ಅಪ್ಲೋಡ್ ಕೂಡ ಮಾಡ್ತೀವಿ. ನಿಮ್ಮ ಪ್ರಿಪ್ರೇಷನಲ್ಲಿ ನೀವಿರ್ರಿ, ಒಳ್ಳೆಯ ಸ್ಕೋರನ್ನು ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಥ್ಯಾಂಕ್ ಯು.